ಐಫೋನ್ ಯೂಸರ್ಸ್ಗೆ ಗುಡ್ ನ್ಯೂಸ್. ಫೈನಲಿ ಆಪಲ್ ಕಂಪ್ನಿಯವರು iOS 27 ನ ಅನೌನ್ಸ್ ಮಾಡಿದ್ದಾರೆ. iOS 27 ಅಲ್ಲಿ ಮೇಜರ್ ಆಗಿ ಏನೇನು ಚೇಂಜಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರ್ಯಾರೆಲ್ಲ ಐಫೋನ್ ಯೂಸ್ ಮಾಡ್ತಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ಅಪ್ಡೇಟ್ ಯಾವ್ಯಾವ ಐಫೋನ್ಸಿಗೆ ಬರುತ್ತೆ ಅಂತಾನೂ ಕೂಡ ಹೇಳ್ತೀನಿ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಈ ಸಲ ನಿಮಗೆ ಫೋಟೋಸ್ ಆಪ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ. ಒಂದು ಫೋಟೋನ ನೀವು ಕ್ಯಾಪ್ಚರ್ ಮಾಡಿದ್ದಾದ್ಮೇಲೆ ನೀವು ಎಡಿಟ್ ಮಾಡ್ಬೋದು. ಎಡಿಟ್ ಆಪ್ಷನ್ಗೆ ಹೋಗಿದ್ದೀರಾ ಅಂದ್ರೆ ಲಾಸ್ಟ್ ಅಲ್ಲಿ ನಿಮಗೆ ಟೂಲ್ಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಒಂದು ಫೋಟೋನ ರೀಅರೇಂಜ್ ಮಾಡ್ಬೋದು. ಒಂದು ಫೋಟೋ ಕ್ಯಾಪ್ಚರ್ ಮಾಡಿದ್ದಾದ್ಮೇಲೆ ನಿಮಗೆ ಯಾವ ಆಂಗಲ್ ಅಲ್ಲಿ ಬೇಕೋ ಆ ರೀತಿಯಾಗಿ ನೀವು ರೀಅರೇಂಜ್ ಮಾಡ್ಬೋದು. ಹಾಗೆ ಬಂದ್ಬಿಟ್ಟು ಎಕ್ಸ್ಟೆಂಡ್ ಅಂತ ಹೇಳ್ಬಿಟ್ಟು ಒಂದು ಫೀಚರ್ ತಂದಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದ್ರೆ ನಿಮ್ ಫೋಟೋ ಆಟೋಮೆಟಿಕ್ ಆಗಿ ಎಕ್ಸ್ಟೆಂಡ್ ಆಗುತ್ತೆ. ಇದು AI ನ ಯೂಸ್ ಮಾಡ್ಕೊಂಡು ಈ ಒಂದು ಫೀಚರ್ ವರ್ಕ್ ಆಗುತ್ತೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಎರಡನೇದು ಸಿರಿನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ನಿಮಗೆ AI ಟೂಲ್ ಏನಿದೆಲ್ಲ ಸಿರಿನ ಇವಾಗ ಜೆಮಿನಿ ಜೊತೆ ಇಂಟಿಗ್ರೇಟ್ ಮಾಡಿದ್ದಾರೆ. ಇಂಟಿಗ್ರೇಟ್ ಮಾಡಿಬಿಟ್ಟು ಸಿರಿ AI ಅಂತ ಹೇಳ್ಬಿಟ್ಟು ಹೆಸರಾದ್ರೆ ಇಟ್ಟಿದ್ದಾರೆ, ಲಾಂಚ್ ಮಾಡಿದ್ದಾರೆ. ಇದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ಈ ಸಲ ಸಿರಿ ನಿಮ್ಮ ಆಪ್ ಅಲ್ಲಿ ಇರೋ ಇನ್ಫಾರ್ಮೇಶನ್ ಕೂಡ ಪುಲ್ ಔಟ್ ಮಾಡುತ್ತೆ. ಫಸ್ಟಿಗೆಲ್ಲ ಹೆಂಗಿತ್ತು ಅಂದ್ರೆ ಇವಾಗ ನಾವೇನಾದ್ರೂ ಸಿರಿಗೆ ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಗೊತ್ತಿತ್ತು ಅಂದ್ರೆ ಹೇಳುತ್ತೆ, ಆದ್ರೆ ಪರ್ಸನಲ್ ಇನ್ಫಾರ್ಮೇಶನ್ ಏನು ಕೂಡ ಹೇಳೋದಿಲ್ಲ. ಇನ್ಮೇಲಿಂದ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಆಪ್ಸ್ ಅಲ್ಲಿರೋ ಇನ್ಫಾರ್ಮೇಶನ್ ಕೂಡ ಇದು ಮಾನಿಟರ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಟೈಮ್ ನಿಮಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ವಿತ್ ಇನ್ ಎ ಸೆಕೆಂಡ್ ಅಲ್ಲಿ ನಿಮಗೆ ಆ ಒಂದು ಇನ್ಫಾರ್ಮೇಶನ್ ಕೊಡುತ್ತೆ. ಮೂರನೇದು ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ನಿಮಗೆ ಅಪಿಯರೆನ್ಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅಲ್ಲಿ ನಿಮಗೆ ಲಿಕ್ವಿಡ್ ಗ್ಲಾಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಮೇಲಿಂದ ನಿಮಗೆ ಗ್ಲಾಸಿ ಫಿನಿಶ್ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೋಬಹುದು. ನನಗೆ ಕಂಪ್ಲೀಟ್ ಆಗಿ ಗ್ಲಾಸಿ ಫಿನಿಶ್ ಇರಲಪ್ಪ, ಲಿಕ್ವಿಡ್ ಗ್ಲಾಸ್ ಇರಲಿ ಅಂದ್ರೆ ನೀವು ಜಾಸ್ತಿ ಇಟ್ಕೋಬಹುದು. ನನಗೆ ತುಂಬಾ ಗ್ಲಾಸಿ ಫಿನಿಶ್ ಬೇಡ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಕಮ್ಮಿ ಇಟ್ಕೋಬಹುದು. ನಾಲ್ಕನೇದು ಬಂದ್ಬಿಟ್ಟು ನಿಮಗೆ ಲಿಕ್ವಿಡ್ ಗ್ಲಾಸ್ ಏನಿದೆಲ್ಲ ಅದನ್ನ ಒಂದು ಸ್ವಲ್ಪ ಅಡ್ವಾನ್ಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನೀವು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಎಡಿಟ್ ಮಾಡಿದೀರಾ ಅಂದ್ರೆ ನಿಮಗೆ ಲಿಕ್ವಿಡ್ ಗ್ಲಾಸ್ ಅನ್ನೋದು ಇನ್ನ ಕ್ಲಿಯರ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಇವಾಗ ನೀವು ಆರೆಂಜ್ ಐಫೋನ್ ಯೂಸ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಆರೆಂಜ್ ಮೇಲೆ ಟ್ಯಾಪ್ ಮಾಡಿದೀರಾ ಅಂದ್ರೆ ಐಕಾನ್ಸ್ ಕೂಡ ಕಂಪ್ಲೀಟ್ ಆಗಿ ಆರೆಂಜ್ ಕಲರ್ ಗೆ ಟರ್ನ್ ಆಗುತ್ತೆ. ಬ್ಲೂ ಕಲರ್ ಯೂಸ್ ಮಾಡ್ತಾ ಇದ್ರೆ ಬ್ಲೂ ಕಲರ್ ಗೆ ಟರ್ನ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಐಫೋನ್ ಕಲರ್ ಯಾವ್ದಿರುತ್ತೋ ನಿಮಗೆ ಆಪ್ ಐಕಾನ್ಸ್ ಕೂಡ ಅದೇ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇದೊಂದು ಚೆನ್ನಾಗಿದೆ. 30% ಫಾಸ್ಟ್ ಆಗಿ ಆಪ್ಸ್ ಅನ್ನೋದು ಇನ್ಮೇಲಿಂದ ಓಪನ್ ಆಗುತ್ತೆ. 70% ಫಾಸ್ಟ್ ಆಗಿ ನೀವೇನ್ ಫೋಟೋಸ್ ಕ್ಯಾಪ್ಚರ್ ಮಾಡಿರ್ತೀರಲ್ಲ ಅದು 70% ಫಾಸ್ಟ್ ಆಗಿ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಏರ್ ಡ್ರಾಪ್ ನು ಕೂಡ 80% ಇಂಪ್ರೂವ್ ಮಾಡಿದ್ದಾರೆ. ಇನ್ಮೇಲಿಂದ ನಿಮಗೆ ಫೈಲ್ಸ್ ಕೂಡ ತುಂಬಾ ಫಾಸ್ಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಇನ್ನ ಅಪ್ಡೇಟ್ಸ್ ವಿಷಯಕ್ಕೆ ಬಂದ್ರೆ ಐಫೋನ್ 11 ಇಂದ ಐಫೋನ್ 17 Pro Max ವರೆಗೂ ಎಲ್ಲ ಮೊಬೈಲ್ಸಿಗೂ ಕೂಡ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಐಫೋನ್ 11 ಯೂಸ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಅಪ್ಡೇಟ್ ಬರುತ್ತೆ. ನನ್ನ ಫೇವರೇಟ್ ಅಪ್ಡೇಟ್ ಏನಾದರೂ ಇದೆಯಾ ಅಂದ್ರೆ ಇವಾಗ ನಾರ್ಮಲ್ ಆಗಿ ನೀವು ಏರ್ಲೈನ್ ಕಂಪ್ನಿ ಜೊತೆ ಮಾತಾಡ್ತಿರ್ತೀರಾ, ಅವ್ರು ನಿಮಗೆ ಬುಕಿಂಗ್ ಐಡಿ ಕೇಳ್ತಾರೆ. ಅವಾಗ ಬುಕಿಂಗ್ ಐಡಿ ನಾವು ಹುಡುಕ್ಬೇಕಾಗತ್ತೆ. ಅದೇ ಸಿರಿ ಏನ್ ಮಾಡುತ್ತೆ ಅಂದ್ರೆ ನಿಮ್ ಬುಕಿಂಗ್ ಐಡಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡಿ ನಿಮಗೆ ಇಲ್ಲೇ ಅಪಿಯರ್ ಮಾಡುತ್ತೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಸಿರಿನ ಇವರು ತುಂಬಾ ಮಟ್ಟಿಗೆ ಡೆವಲಪ್ ಮಾಡಿದ್ದಾರೆ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರ್ಯಾರೆಲ್ಲ ಐಫೋನ್ ಯೂಸ್ ಮಾಡ್ತಿದ್ದಾರೋ ಅವರಿಗೆ ವಿಡಿಯೋನ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಈ ತರ ಇನ್ಫಾರ್ಮೇಶನ್ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ.